ತುಂಬೆ ಗಿಡ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ತುಂಬೆ ಗಿಡ ಅಂದಿದ ತಕ್ಷಣ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂ ಅಂತಲೂ ಕರೀತಾರೆ. ಇದಿಷ್ಟೇ ಅಲ್ಲ, ತುಂಬೆ ಒಂದು ಅತ್ಯದ್ಭುತವಾದ ಔಷಧೀಯ ಗುಣವನ್ನು ಹೊಂದಿರುವಂತಹ ಅಮೂಲ್ಯ ರತ್ನ ಇದು. ಅದರಲ್ಲೂ ಈ ತುಂಬೆ ಹೂವು ಅದ್ಭುತ ಪರಿಣಾಮಕಾರಿಯಾಗಿ ಒಂದು ಔಷಧೀಯ ಗುಣ ಇರುವಂತಹ ಒಂದು ಹೂವು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಅಂದರೆ ಎದೆಯಲ್ಲೇನಾದರೂ ತುಂಬ ಕಫ ಕಟ್ಟಿದೆ, ಸೈನಸ್ ತೊಂದರೆ ಇದೆ, ಅಂದರೆ ಮೂಗಿನ ಹಿಂಭಾಗದಲ್ಲಿ ಒಂದು ಗಡ್ಡೆ ಕಟ್ಟಿದೆ ಅಂತಂದರೆ ಆಗ ಹೂವನ್ನು ಬಿಡಿಸ್ಕೊಂಬಂದು ಚಿಕ್ಕ ಮಕ್ಕಳಿಗಾದರೆ ಸುಮಾರು 2 ಹೂವಿನಷ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ಅಂದರೆ ಸುಮಾರು ಒಂದು 10 ವರ್ಷದಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಸುಮಾರು ಒಂದು 2 ಹೂವನ್ನು ಕೊಡಿ. 16 ವರ್ಷದ ಮೇಲ್ಪಟ್ಟವರು ಯಾರೇ ಆಗಿರಲಿ ಸುಮಾರು ಒಂದು 6 ಹೂವಿನ ಒಂದು ದಳಗಳನ್ನು ನೀವು ಸೇವನೆ ಮಾಡೋದ್ರಿಂದ, ಅದರಲ್ಲೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಎದೆಯಲ್ಲಿ ಕಟ್ಟಿರುವಂಥ ಕಫ, ಸೈನಸ್ ತೊಂದರೆಯಿಂದ ಏನು ಅನುಭವಿಸ್ತಾ ಇರ್ತೀರ, ಬೆಳಗ್ಗೆ ಎದ್ದಿದ ತಕ್ಷಣವೇ ಮೂಗು ಕಟ್ಟಿರುತ್ತೆ, ಉಸಿರಾಟದ ತೊಂದರೆ ಇರೋಂಥವ್ರು ತಿನ್ನೋದ್ರಿಂದ ನೀಟಾಗಿ ಕಫ ಎಲ್ಲ ಬಂದ್ಬಿಡುತ್ತೆ. ಹೂವು ಮೊದಲು ಬಾಯಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಸಿಹಿ ಅನುಭವ ಆಗುತ್ತೆ, ನಂತರ ಜಗಿತಾ ಕಹಿ ಅಂಶ ಬರುತ್ತೆ. ಅದು ಹೊಟ್ಟೆ ಒಳಗಡೆ ಹೋಗ್ತಾ ಇದ್ದಂಗೆ, ಗಂಟ್ಲಲ್ಲಿ ಹೋಗ್ತಾ ಇದ್ದಂಗೆ ಆ ಎದೆಯಲ್ಲಿರುವಂಥ ಕಫ ಎಲ್ಲ ನೀಟಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಹಾಗೆಯೇ ಇದನ್ನು ತಿನ್ನೋಕ್ಕಾಗಲ್ಲ ಅಂತಂದರೆ ಒಂದು ಸ್ವಲ್ಪ ಹೂವನ್ನು ತೊಗೊಳ್ಳಿ, ಒಂದು ಟೀ ಗ್ಲಾಸಷ್ಟು ನೀರು ತೊಗೊಳ್ಳಿ, ಇದನ್ನು ಗ್ಯಾಸ್ ಮೇಲೆ ಇಡೋಣ ಕಾಯೋದಕ್ಕೆ. ಗ್ಯಾಸ್ ಮೇಲೆ ಇಟ್ಟು ಸುಮಾರು ಒಂದು 2ರಿಂದ 3 ನಿಮಿಷಗಳ ಕಾಲ ಕಾಯಿಸಿದ್ರೆ ನೋಡಿ ಅದರಲ್ಲಿರೋ ಒಂದು ಸಿಹಿ ಅಂಶ, ಕಹಿ ಅಂಶ ಎರಡೂ ಬಿಟ್ಕೊಳ್ಳುತ್ತೆ. ಅಂದರೆ ತುಂಬ ಕಹಿಯಾಗಿ ಏನಿರೋದಿಲ್ಲ, ಸ್ವಲ್ಪ ಲೈಟಾಗಿರುತ್ತೆ. ಈ ಒಂದು ನೀರನ್ನು ಮತ್ತೆ ಆರಿಸ್ಬಿಟ್ಟು ಈ ಒಂದು ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರಲಿ ಸಾಕು, ಈ ನೀರನ್ನು ಸೋಸಿಕೊಂಡು ನೀವು ಗಳಗಳ ಮಾಡಿ ಉಗಿಬೇಕು. ನುಂಗಿದ್ರೂ ತೊಂದರೆ ಇಲ್ಲ, ಏನೂ ಆಗಲ್ಲ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಈ ರೀತಿ ಮಾಡೋದ್ರಿಂದ ಈ ಒಂದು ಕಫ ಆಗಿರ್ಬೋದು, ಎಷ್ಟೇ ದಿನದಿಂದ ಒಂದು ಸೈನಸ್ ತೊಂದರೆಯಿಂದ ಅನುಭವಿಸ್ತಾ ಇದ್ದರೆ ಈ ತೊಂದರೆಯಿಂದ ಪಾರಾಗ್ಬೋದು. ವಿಡಿಯೋವನ್ನು ಅರ್ಧಂಬರ್ಧಂ ನೋಡಿ ಸ್ಕಿಪ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ನೆಗೆಟಿವ್ ಆಗೆಲ್ಲ ಕಮೆಂಟ್ಗಳನ್ನು ಮಾಡ್ತೀರಾ. ಅದಕ್ಕೋಸ್ಕರ ನೀಟಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಆಮೇಲೆ ಬಂದು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಾ. ಸೊ ಈ ನೋಡಿ, ಈಗ ನೀರಿದು ಆರಿದೆ, ಇದನ್ನು ಗಳಗಳ ಮಾಡಿ ಉಗಿಯೋದ್ರಿಂದ ಕಫವನ್ನು ನಿವಾರಣೆ ಮಾಡ್ಬೋದು. ಸುಮಾರು ಇದನ್ನು ಒಂದು ವಾರದ ಕಾಲ ಹಾಲೊಟ್ಟೆಯಲ್ಲಿ ಮಾಡಿ ಊಟ ಮಾಡಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಸೊಪ್ಪನ್ನು ಏನು ಮಾಡೋದು ಅಂದರೆ, ಈ ಒಂದು ಹಳ್ಳಿಗಳ ಕಡೆ ಎಲ್ಲ ಗೌತ್ಲಮ್ಮ ಆಗಿದೆ ಅಂದರೆ ಗಂಟಲಿನ ಒಂದು ಕೆಳಭಾಗದಲ್ಲಿ ಗೌತ್ಲಮ್ಮ ಆಗಿದೆ ಅಥವಾ ಶೀತದ ಗಡ್ಡೆ ಆಗಿದೆ ಅಂತೇಳಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಕರೀತಾರೆ. ಆ ಒಂದು ಸಮಸ್ಯೆಗೆ ಈ ಸೊಪ್ಪನ್ನು ತೊಗೊಂಬಂದು, ಒಂದು ಹಿಡಿ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಇದನ್ನು ಕುಟ್ಟಿ ರಸವನ್ನು ತೆಗಿಬೇಕು. ಇದಕ್ಕೆ ನೀರೇನು ಸೇರಿಸೋದೇನು ಬೇಡ, ಕುಟ್ತಾ ಇದ್ದಂಗೆ ಇದು ತಾನಾಗಿಯೇ ರಸ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತೊಳೆದಿದ್ದಾಯಿತು. ಈಗ ಸೊಪ್ಪನ್ನು ಚೆನ್ನಾಗಿ ಕುಟ್ಕೊಳ್ಳೋಣ, ಚೆನ್ನಾಗಿ ಅರಿಬೇಕು ಇದನ್ನು, ಇದು ರಸ ಬಿಡೋವರೆಗೂ. ನೋಡಿ ಈಗ ರಸ ಬರುತ್ತೆ, ಈಗ ಹಿಂಡಿದ್ರೇ ನೋಡಿ ತುಂಬ ಹಸಿರಾಗಿದೆ ರಸ. ನೋಡಿ ಎಷ್ಟು ಅಂದರೆ ಅಷ್ಟು ಹಸಿರಾಗಿದೆ ರಸ ನೋಡಿ. ಅಂದರೆ ಇದು ರಸ ತುಂಬ ಕಹಿಯಾಗಿರುತ್ತೆ, ಈ ತುಂಬೆ ಗಿಡದ ರಸ. ಅಂದರೆ ಯಾವುದೇ ಪ್ರಾಣಿಗಳು ತಿನ್ನೋದಿಲ್ಲ ಇದನ್ನು. ನೋಡಿ ಈ ರೀತಿ ರಸವನ್ನು ಚೆನ್ನಾಗಿ ಹಿಂಡಿದ್ರೆ ಸಾಕು, ರಸ ಸಿಗುತ್ತೆ. ಆಮೇಲೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು, ಅಂದರೆ ನೀವು ಅಡುಗೆಗೆ ಬಳಸ್ತೀರಲ್ಲ ಆ ಅರಿಶಿಣ ಆದರೂ ಪರವಾಗಿಲ್ಲ, ಆ ಒಂದು ಅರಿಶಿಣವನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದು ದೀಪಕ್ಕೆ ಹಾಕುವಂತಹ ಹತ್ತಿ ಇರುತ್ತೆ, ಅಥವಾ ಆಸ್ಪತ್ರೆಗಳಲ್ಲಿ ಬಳಸ್ತಿರಲ್ಲ ಒಂದು ಟಿಂಚರನ್ನು ಹದ್ಕೊಳ್ಳೋದಕ್ಕೆ ಕಾಟನ್ ಬಳಸ್ತಿರಲ್ಲ, ಆ ಒಂದು ಕಾಟನ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ದೀಪ ಹಚ್ಚೋದಕ್ಕೆ ಮಡಿಗೆ ಇರ್ತಿರಲ್ಲ, ಬತ್ತಿ ಹೊಸಿಯೋದಕ್ಕೆ ಅಂಥೇಳಿ ಈ ಒಂದು ಕಾಟನ್ ಸಹಾಯದಿಂದ ನೋಡಿ ಚೆನ್ನಾಗಿ ರಸ ಇದು ಯಾವ ರೀತಿ ಇರುತ್ತೆ ಅಂತ. ಈ ಒಂದು ರಸವನ್ನು ಏನು ಶೀತದ ಗಡ್ಡೆ ಅಥವಾ ಗೌತ್ಲಮ್ಮ ಅಂತ ಕರಿತೀರಾ, ಆವಾಗ ಆ ಗಂಟ್ಲಿನ ಕೆಳಗಡೆ ಏನಾಗುತ್ತೆ ಶೀತದ ಗಡ್ಡೆ ಗೌತ್ಲಮ್ಮ ಅಂಥೇಳಿ, ಅದಕ್ಕೆ ಲೇಪನ ಮಾಡೋದ್ರಿಂದ ಬೆಳಿಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಮಾಡ್ತಾ ಬಂದರೆ ಸುಮಾರು ಒಂದು 3 ದಿನಗಳ ಕಾಲ ಮಾಡಿದ್ರೆ ಸಾಕು,
ಕಂಪ್ಲೀಟಾಗಿ ವಾಸಿಯಾಗುತ್ತೆ. ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ. ಧನ್ಯವಾದ.